ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎರಡನೇ ಆರೋಪಿ ನಟ ದರ್ಶನ್ ವಿರುದ್ಧ ಕೋರ್ಟ್ ಗರಂ ಆಗಿದೆ. ಬೆಂಗಳೂರಿನ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇತ್ತು. ಆದರೆ ಅವರು ಬೆನ್ನು ನೋವಿನ ಕಾರಣ ಕೊಟ್ಟು ಹಾಜರಾಗಲಿಲ್ಲ. ಹೀಗೆ ಆದರೆ ಹೇಗೆ? ಮುಂದಿನ ವಿಚಾರಣೆ ಬರಬೇಕು ಅಂತ ಮೇ 20ಕ್ಕೆ ಆರೋಪಿಗಳು ಕೋರ್ಟಲ್ಲಿ ಇರಬೇಕು ಅನ್ನೋದೊಂದು ನಿಯಮ ಕ್ರಿಮಿನಲ್ ಇದರಲ್ಲಿ. ಅದಕ್ಕೆ ಕೋರ್ಟ್ ಅದು ಹೇಳಿರುತ್ತೆ. ಹಂಗೆ ಎಕ್ಸಾಮ್ಷನ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಟರ್ಮಿಂದ ಹೋಗಬೇಕು. ಹೋಗದೆ ಶೂಟಿಂಗ್ ಮಾಡೋಕ್ಕೆ ಬೆನ್ನೋವಿಲ್ಲ, ಮೈಸೂರಲ್ಲಿ ಓಡಾಡೋಕ್ಕೆ ಬೆನ್ನೋವಿಲ್ಲ, ಇನ್ನೊಂದು ಮಾಡೋಕ್ಕೆ ಬೆನ್ನೋವಿಲ್ಲ. ಕೋರ್ಟಿಗೆ ಬರೋಕ್ಕೆ ಬೆನ್ನೋವು ಅಂದರೆ ಯಾವನಾರು ಕೇಳ್ತಾನ? ಕಂಟಿನ್ಯೂಸ್ ಶೂಟಿಂಗ್ ಮಾಡ್ಬಿಟ್ಟು ಕೇಳ್ತಾನ? ನಿಮ್ಮನ್ನು ಯಾವನು ಮಾಡ್ಕೊಂತ ಇದ್ದವನು? ಅದು ಪ್ರಾಬ್ಲಮ್. ಹಾಗೆ ಅರ್ಥ. ಇದು ಮುಂದೆ ಅಬ್ಸರ್ವ್ ಮಾಡುತ್ತೆ ಕೋರ್ಟು. ಬೇರೆ ಎಲ್ಲ ವ್ಯವಹಾರಗಳಿಗೆ ಬೆನ್ನೋವಿರಲ್ಲ, ಓಡಾಡ್ಕೊಂಡಿರೋದು. ಕೋರ್ಟ್ ಕಾಣಿಸುತ್ತೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಕೈನ ನಂಬೋದಾ? ಅದೇಂಗಾಗತ್ತೆ? ಹಂಗಾಗಲ್ಲ. ಸಿ ಯು ಆರ್ ಕಾಟ್ ಇನ್ ಎ ಪ್ರಾಬ್ಲಮ್, ಯು ಹ್ಯಾವ್ ಟು ರಿಸಾಲ್ವ್ ಇಟ್. ಅಷ್ಟೇ, ಆಪ್ಷನ್ ಇಲ್ಲ ಅದಕ್ಕೀಗ. ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಉತ್ತರ ಪ್ರದೇಶದಲ್ಲಿ ಒಂದು ಪೈಚಾಚಿಕ ಘಟನೆ. 23 ಮಂದಿ ಕಾಮಕರು 19 ವರ್ಷದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಹೋಟೆಲ್ಗೆಲ್ಲ ಸುತ್ತಿಸಿ ಎಲ್ಲ ಮಾಡಿದಾರಂತೆ. ಅಮಲು ಪದಾರ್ಥ ತಿನ್ನಿಸ್ತಾ. ಆಮೇಲೆ ಗೊತ್ತಾಯಿತು, ಪೊಲೀಸ್ನವರು ಹಿಡಿದು ಮನೆಗೆ ಕಳಿಸಿದ್ರು ಹುಡುಗಿನ. ಬಟ್ ರೇಪ್ ಕೇಸ್ ಮಾಡಿರಲಿಲ್ಲ. ಪೋಷಕರು ದೂರು ಕೊಟ್ಟ ಮೇಲೆ ಮಾಡಿದಾರಂತೆ. ಆ ಪೊಲೀಸ್ನವ್ರನ್ನೆಲ್ಲ ಹಿಡ್ಕೊಂಬಂದು ಆ ಪ್ರಯಾಗ್ರಾಜಲ್ಲಿ ಇದೆಯಲ್ಲ ಕುಂಭಮೇಳ ನಡೆದಿದ್ದ ಜಾಗ, ಅಲ್ಲಿ ಮುಳುಗಿಸ್ಬಿಟ್ಟು ಸಾಯಿಸ್ಬಿಡ್ಬೇಕು ಎಲ್ಲರನ್ನೂ. ಬದುಕೋಕೆ ಯೋಗ್ಯ ಅಷ್ಟು ಪೊಲೀಸರನ್ನ ಆ ಪವಿತ್ರ ಸ್ಥಳದಲ್ಲಿ ಹಾಕ್ಬೇಕು ಸರ್. ಆ ಪವಿತ್ರ ಸ್ಥಳದಲ್ಲಿ ಅದಕ್ಕೆ ಹೇಳಿದ್ದು ಅಲ್ಲಿ ಮಾಡಬೇಕು. ಕಚಡಗಳನ್ನು ತೊಗೊಂಬಂದು ಮುಚ್ಚಿಡ್ತಾನೆ. ನಿಮ್ಮ ತಾತನ ಮನೆ, ನಿಮ್ಮ ಮನೆ ಹೆಂಗೆ ಹೆಣ್ಮಕ್ಳಿಗೆ ಆಗ್ಬೇಕಂಗಾರೆ. ದರಿದ್ರದ ಸ್ವಲ್ಪ ನಾಚಿಕೆ ಇಲ್ದಿರೋ ಲಜ್ಗೆಟ್ಟಿರೋವುಗಳು ಪೊಲೀಸ್ನವ್ರಂತೆ. ಪೊಲೀಸ್ನವರು ಈಗ ಪೊಲೀಸ್ ದುಡ್ಡು ಕೊಟ್ಟ ಮೇಲೆ ಈಗ ಅದ್ಯಾರೋ ಆರೋಪಿಗಳನ್ನು, ಅದ್ಯಾರೋ ಸೊಹೈಲು, ಡ್ಯಾನಿಶು, ಅನುಮೋಲು, ಸಾಜಿದ್ದು, ಜಾಹಿದ್ ಯಾವನ ಒಬ್ಬ ಅರೆಸ್ಟ್ ಮಾಡಿದಾರಂತೆ. ಭಾರತದ ಯುವ ಅದು ಯೋಗಿ ಸರ್ಕಾರ, ಪುಣ್ಯಾತ್ಮ ಯೋಗಿ. ಸಿಟಿ ರವಿ ಅಲ್ಲ, ಇವ್ರ ಮೇಲೆ ಬುಲ್ಡೋಸರ್ ಹರಿಸಲಿ. ಸಿಟಿ ರವಿ ಬನ್ನಿಪ್ಪ, ಬನ್ನಿ, ಕಮಾನ್. ಮೋದಿ ಮಾತ್ರ ಪುಣ್ಯಾತ್ಮ ಸರ್. ಹೌದಾ? ಪಾಪಿಷ್ಟಾನ ಹಾಗಾರೆ ಇವರು? ಹಂಗಲ್ಲ ಅನ್ನಕ್ಕಾಗತ್ತಾ ಆ ರೀತಿ ಇವ್ರ ಕೈಯಲ್ಲಿ? ಹಂಗಾರೆ ಅದನ್ನ ಹೇಳಕ್ಕಾಗಲ್ಲ. ಮತ್ತೆ ಭಾರತದ ಯುವ ಉದ್ಯಮಿ ಶ್ರುತಿ ಚತುರ್ವೇದಿಗೆ ಅಮೆರಿಕದ ಅಲಸ್ಕಾ ಏರ್ಪೋರ್ಟ್ನಲ್ಲಿ ತಮ್ಮನ್ನ 8 ಗಂಟೆ ಅನ್ಯಾಯವಾಗಿ FBI ನಿರ್ಬಂಧಿಸಿತು ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಹ್ಯಾಂಡ್ ಬ್ಯಾಗ್ನಲ್ಲಿದ್ದಂತಹ ಪವರ್ ಬ್ಯಾಂಕ್ ಅನುಮಾನಾಸ್ಪದವಾಗಿತ್ತು ಅಂತ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಪುರುಷರ ಅಧಿಕಾರಿಗಳೇ ತಪಾಸಣೆ ಮಾಡಿದ್ದಾರೆ. ವಾಶ್ರೂಮ್ಗೆ ಹೋಗಕ್ಕೂ ಕೂಡ ಬಿಟ್ಟಿಲ್ಲ. ಇದರಿಂದಾಗಿ ನನ್ನ ವಿಮಾನ ಮಿಸ್ ಆಯಿತು ಅಂತ ಅವ್ರ ಬೇಸರವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಕೂಡ ವೀಸಾ ರದ್ದತಿಯ ಶಿಕ್ಷೆ ನೀಡಲು ಟ್ರಂಪ್ ಸರ್ಕಾರ ಮುಂದಾಗಿದೆ. ಸಣ್ಣ ಪುಟ್ಟ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರ ವೀಸಾವನ್ನು ಕೂಡ ಅಮೆರಿಕ ರದ್ದು ಮಾಡ್ತಾರೆ. ದೇಶ ಬಿಟ್ಟು ಹೋಗ್ತಾ ಇರಿ. ಯಾರ್ಯಾರು ಬೈಡನ್ ಟೈಮಲ್ಲಿ ಅಷ್ಟೇ ಪಡೆದವರೆಲ್ಲ ಅಂತ ಬೈಡನ್ ಇವನಂತೆ, ಟ್ರಂಪ್ ಅಂತ. ಇಲ್ಲಾಂದ್ರೆ ಫೈನ್ ಹಾಕ್ತಾರೆ ಸರ್. ನೋಡಪ್ಪ, ಹುಚ್ಚು ದೊರೆ, ಐಲು ದೊರೆ ಯಾಕೆ ಸರ್ ರೂಪ ನಿನಗೆ ಬರ್ತಾ ಇರೋಂಗೆ ಯಾಕೋ ಕಾಣಿಸ್ತಿದೆ. ಭಾಳ ವಿಚಾರಗಳು ನಿಮ್ಮ ದೇಶ ಉಳಿಸ್ಕೊಳಕ್ಕೆ ನೀವು ಮಾಡ್ತಿರೋದು ಸರಿ ಇರ್ಬೋದು. ಈ ಟ್ರಂಪ್ ಹೇಳಿದ್ದೇನು, ಇಲ್ಲೀಗಲ್ ಆಗಿ ಬಂದವ್ರನ್ನ ಕಳಿಸ್ಬೇಕು ಅಂತ. ಯಾವ್ರ ಅಧ್ಯಕ್ಷ ಅವನು? ಅಲ್ಲೆಲ್ಲ ಸಿಗ್ನಲ್ ಜಂಪ್ ಆಗಿದ್ದವ್ರನ್ನ ವೀಸಾ ರದ್ದು ಮಾಡ್ತೀರಿ. ಟ್ರಾಫಿಕ್ ಲೈನಲ್ಲಿ ಹಿಂಗೆ ಹೋಗ್ತಿದ್ದೋ ಹಿಂಗೆ ಹೋಗ್ಬಿಟ್ಟಿದ್ದಕ್ಕೆ ಅವನೊಂದು ಲೈಸೆನ್ಸ್ ರದ್ದು ಮಾಡ್ತೀನಿ. ಇದು ಎಮರ್ಜೆನ್ಸಿನಲ್ಲಿ ಇಂದಿರಾ ಗಾಂಧಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಒಂದಷ್ಟು ಏನೇನೋ ತಂದರು. ಅದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ಕೊಂಡು ಬಾಯಿಗೆ ಬಂದಾಗ ಅದನ್ನು ದುರುಪಯೋಗ ಮಾಡಾಕ್ಬಿಟ್ರು. ಜನ ರೋಚಿಗೆ ತಿರುಗಿ ಬಿದ್ದುಬಿಟ್ಟಿದ್ರು. ಅದಕ್ಕೆ ಸೇಮ್ ಆಗ್ತಿರಂಗೆ ಇದೆ ಯಾಕೋ ನನಗೆ. ಅವರು ಇಲ್ಲಿಗಲ್ಲಾಗಿ ಬಂದವ್ರನ್ನ ಕಳಿಸ್ರಯ್ಯ ಅಂದರೆ ಈ ಆಫೀಸರ್ಗಳು. ಇವನು ಟಾಯ್ಲೆಟ್ ಒಳಗೆ ಹೋಗಿದ್ದವನು ಇವನನ್ನು ಕಳಿಸ್ತಾ ಇದ್ದೀನಿ. ನಾನು ಯಾವ್ಯಾವ ರೂಲ್ಸ್ ಬರುತ್ತಾ ಗೊತ್ತಿಲ್ಲ. 60 ಕಿಲೋಮೀಟರ್ ಹೋಗೋ ಬಂದು 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ. ಕಳಿಸೋ ನನ್ನ ಮನೆಗೆ, ವೀಸಾ ರಿವೋಕ್ಡ್. ಒಟ್ನಲ್ಲಿ ಕಳಿಸೋದೇ ಉದ್ದೇಶ ಅನ್ನಂಗೆ ಕಾಣಿಸುತ್ತೆ ಸರ್.